ಚಿತ್ರದುರ್ಗದಲ್ಲಿ ರಾತ್ರೋರಾತ್ರಿ ಸರಣಿ ಕಳ್ಳತನಕ್ಕೆ ಯತ್ನವನ್ನ ಮಾಡಲಾಗಿದೆ. ಹಣ ಒಡವೆ ಸಿಗಲಿಲ್ಲ ಅಂತ ಗೋಡುಂಬೆ ಕದ್ದಿದ್ದಾರೆ ಕಳ್ಳರು. ಚಿತ್ರದುರ್ಗದಲ್ಲಿ ರಾತ್ರೋರಾತ್ರಿ ಸರಣಿ ಕಳ್ಳತನಕ್ಕೆ ಪ್ರಯತ್ನವನ್ನ ಪಡಲಾಗಿರುವಂಥದ್ದು. ಹಣ ಒಡವೆ ಕಳ್ಳತನ ಮಾಡ್ಲಿಕ್ಕೆ ಬಂದಿದ್ರು, ಆದ್ರೆ ಏನು ಸಿಗ್ಲಿಲ್ವಲ್ಲ, ಒಟ್ಟಿನಲ್ಲಿ ಕತ್ಕೊಂಡು ಹೋಗ್ಬೇಕು ಏನಾದ್ರು ಅಂದ್ಬಿಟ್ಟು ಗೋಡುಂಬೆ ಕತ್ಕೊಂಡು ಹೋಗಿದ್ದಾರೆ. ನಗರದ IUDP ಬಡಾವಣೆಯಲ್ಲಿ ನಡೆದಿರುವಂಥ ಕಳ್ಳತನ ಇದು. ಅಮೂಲ್ಯ ಎಂಬುವರ ಮನೆ ಕಳ್ಳತನಕ್ಕೆ ವಿಫಲ ಯತ್ನವನ್ನು ಮಾಡಲಾಗಿದೆ. ಬಳಿಕ ವಿನಾಯಕ ಮೆಡಿಕಲ್ಸ್ನಲ್ಲಿ ಸೆಂಟ್ ಬಾಟಲ್ ಕಳ್ಳತನ ಮಾಡಲಾಗಿದೆ. ದಿನಸಿ ಅಂಗಡಿಯಲ್ಲಿ ಗೋಡುಂಬೆ ಕದ್ದು ಕಳ್ಳರು ಎಸ್ಕೇಪ್ ಆಗಿದ್ದಾರೆ. ಕಳ್ಳರ ಕೈ ಚಳಕದ ಚಲನವಲನ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಪ್ರಕರಣ ಇದೆ. ಈ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ ಯಾವ ರೀತಿಯ ಕಳ್ಳರು ಮನೆ ಒಳಗಡೆ ಹೋಗ್ತಾ ಇದ್ದಾರೆ ಗಮನಿಸಬಹುದು. ಸರಣಿ ಕಳ್ಳತನ ಬರೀ ಅದೊಂದು ಮನೆ ಅಲ್ಲ ಮಾತ್ರ, ಮೆಡಿಕಲ್ ಸ್ಟೋರಲ್ಲಿ ಕಳ್ಳತನ ಮಾಡಲಾಗಿದೆ. ಮತ್ತೊಂದು ಕಿರಾಣಿ ಅಂಗಡಿಯಲ್ಲೂ ಕೂಡ ಕಳ್ಳತನವನ್ನು ಮಾಡಲಾಗಿರುವಂಥದ್ದು. ಅಲ್ಲಿ ಹಣ ಒಡವೆ ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಗೋಡುಂಬಿ ಮತ್ತು ಸೇಂಟ್ ಬಾಟ್ಲುಗಳನ್ನು ಕತ್ಕೊಂಡು ಹೋಗಿದ್ದಾರೆ. ನೋಡಿ ಆ ದೃಶ್ಯಾವಳಿಗಳನ್ನು ಯಾವ ರೀತಿಗೆ ಮನೆಯ ಬಾಗಿಲನ್ನು ಓಪನ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಡಲಾಗ್ತಾ ಇದೆ ಅನ್ನುವಂಥದ್ದು ಗಮನಿಸ್ಬೋದು. ಚಿತ್ರದುರ್ಗದ IUDP ಬಡಾವಣೆಯಲ್ಲಿ ನಡೆದಿರುವಂಥ ಘಟನೆ. ಅಮೂಲ್ಯ ಅನ್ನುವಂಥವರ ಮನೆಯಲ್ಲಿ ಕಳ್ಳತನಕ್ಕೆ ಬಂದಿದ್ರು ಕಳ್ಳರು. ಆ ದೃಶ್ಯಾವಳಿಯೆಲ್ಲ ಈಗ CCTVಯಲ್ಲಿ ಸೆರೆಯಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ವಿನಾಯಕ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಈ ಗ್ಯಾಂಗ್ ನೋಡ್ತಾ ಇದ್ರೆ ಬೆಂಗಳೂರು ಸೇರಿದಂತೆ ಹಾಸನ ಸಾಕಷ್ಟು ಕಡೆ ಈ ಚಡ್ಡಿ ಗ್ಯಾಂಗ್ ಹಾವಳಿ ಮಿತಿ ಮೀರಿತ್ತು. ಅದೇ ರೀತಿಯಾದಂಥ ಒಂದು ಗ್ಯಾಂಗ್ ರೀತಿಯಲ್ಲಿ ಕಾಣಿಸ್ತಾ ಇರುವಂಥದ್ದು. ಯಾವ ರೀತಿಯ ಕಳ್ಳತನಕ್ಕೆ ಪ್ರಯತ್ನವನ್ನ ಪಟ್ಟರು, ಏನೇನೆಲ್ಲ ಸಿಕ್ಕಿದೆಯಂತೆ, ಏನು ಕಳ್ಳತನ ಆಗಿದೆಯಂತೆ, ಏನಂತ ದೂರು ದಾಖಲಾಗಿದೆ? ಸದ್ಯ ಪೃಥ್ವಿರಾಜನ್ ಚಿತ್ರದುರ್ಗ ನಗರದ IUDP ಬಡಾವಣೆಯ 3 ಕಡೆಗಳಲ್ಲಿ ಇವತ್ತು ರಾತ್ರಿ ಕಳ್ಳತನ ಆಗಿರ್ತಕ್ಕಂಥದ್ದು. ಅದು ಪ್ರಮುಖವಾಗಿ ಕಣ್ಮಪ್ಪ ಲೇಔಟ್ ಮತ್ತು IUDP ಬಡಾವಣೆಯ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ವಿಶ್ವ ವಿನಾಯಕ ಮೆಡಿಕಲ್ ಸ್ಟೋರ್ ಪಕ್ಕದಲ್ಲಿರುವಂತ ಕಿರಾಣಿ ಅಂಗಡಿಗೆ ಕಳ್ಳತನ ಮಾಡ್ಲಿಕ್ಕೆ ಬಂದಂತ ಕಳ್ಳರು ಮೊದಲಿಗೆ ಅವರು ಬಯಸಿ ಬಂದಿದ್ದಂತಂದ್ರೆ IUDP ಲೇಔಟ್ ನ ಬಡಾವಣೆಯ ಒಂದು ಮನೆಯಲ್ಲಿ, ಅಮೂಲ್ಯ ಅನ್ನೋರ ಮನೆಯಲ್ಲಿ ಕಳ್ಳತನಕ್ಕೆ ಯತ್ನವಂತ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಚಿನ್ನಾಭರಣ ಸಿಗದೇ ಇರೋ ಕಾರಣಕ್ಕೋಸ್ಕರ ಅಲ್ಲಿದ್ದಂತ ಪರ್ಫ್ಯೂಮ್ ಬಾಟ್ಲ್ಗಳನ್ನ ಎತ್ಕೊಂಡು ಹೋಗಿದ್ದಾರೆ. ಜೊತೆಗೆ ಅಲ್ಲಿಂದ ಬಂದಂತ ಕಳ್ಳರು ಇದೇ ವಿಶ್ವ ವಿನಾಯಕ ಮೆಡಿಕಲ್ ಸ್ಟೋರ್ ನಲ್ಲಿ ಕಳ್ಳತನಕ್ಕೆ ಮುಂದಾಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಹಣ ಸಿಗದೆ ಇದ್ದ ಕಾರಣಕ್ಕಾಗಿ ಅವ್ರಿಗೆ ಅಲ್ಲಿ ಪರ್ಫ್ಯೂಮ್ ಮತ್ತು ಗೋಡಂಬಿ ಮತ್ತೆ ಡ್ರೈ ಫ್ರೂಟ್ಸ್ ಗಳನ್ನ ಎತ್ಕೊಂಡು ಹೋಗಿದ್ದಾರೆ ಅನ್ನೋಂತ ಮಾಹಿತಿಗೆ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCTVಗಳನ್ನ ಪೊಲೀಸರು ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಇಡೀ ಆ ಕಳ್ಳರ ಚಲನವಲನ ದೃಶ್ಯದಲ್ಲಿ ಸರಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನ ಪ್ರಾರಂಭಿಸಿದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ವಿನಾಯಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪಂಜಾಬ್ನಲ್ಲಿ ಶಾಲಾ ಮಕ್ಕಳನ್ನ ಕರೆದೊಯ್ತಾ ಇದ್ದಂತ ಖಾಸಗಿ ಸ್ಕೂಲ್ ಬಸ್ ಸೇತುವೆಯಿಂದ ಉರುಳಿ ಬಿದ್ದಿದೆ. ಫಿರೋಜ್ಪುರದಲ್ಲಿ ಈ ಒಂದು ಘಟನೆ ನಡೆದಿದ್ದು. ಈ ಬಗ್ಗೆ ಪಂಜಾಬ್ CM ಭಗವಂತ್ ಮಾನ್ ಸಿಂಗ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಸೂಕ್ತ ರಕ್ಷಣಾ ಕ್ರಮಕ್ಕೆ ಆದೇಶವನ್ನು ಮಾಡಿದ್ದು ಪರಿಹಾರ ಕಾರ್ಯದ ಬಗ್ಗೆ ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನ ಪಡೆಯುತ್ತಿರುವುದಾಗಿ ಪಂಜಾಬ್ CM ತಿಳಿಸಿದ್ದಾರೆ. ಫಿರೋಜ್ಪುರ SSP ಮಾಹಿತಿ ಅನ್ವಯ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿದ್ದು ಬಸ್ನಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಸುರಕ್ಷಿತವಾಗಿದ್ದಾರೆ. ಸೇತುವೆಯಿಂದ ಉರುಳಿ ಬಿದ್ದಿರುವಂಥದ್ದು ಶಾಲಾ ಬಸ್ ಹೋಗುವಂಥ ಸಂದರ್ಭದಲ್ಲಿ. ಈ ಬಗ್ಗೆ ಭಗವಂತ್ ಸಿಂಗ್ ಮಾನ್ ಎಕ್ಸ್ನಲ್ಲಿ ಪೋಸ್ಟ್ ಅನ್ನು ಹಾಕಿದ್ದಾರೆ. ಸೂಕ್ತ ಕ್ರಮ ಕೈಗೊಳ್ಳುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಹಾಗೆ ಎಲ್ಲ ಶಾಲಾ ಕಾಲೇಜಿನಲ್ಲೂ ಕೂಡ ಅಷ್ಟೇ ಬಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂತೆ ಸೂಚನೆಯನ್ನು ನೀಡಲಾಗಿದೆ ಅನ್ನುವಂಥದ್ರ ಬಗ್ಗೆ ತಿಳಿಸಿದ್ದಾರೆ. ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಯಾವುದೇ ಮಕ್ಕಳಿಗೆ ಅಂದರೆ ಸಣ್ಣ ಪುಟ್ಟ ಗಾಯವನ್ನು ಹೊರತುಪಡಿಸಿ ಯಾವುದೇ ಸಾವು ಸಂಭವಿಸಿಲ್ಲ. ಅದೃಷ್ಟ ಚೆನ್ನಾಗಿದೆ ಮಕ್ಕಳದ್ದು. ಹೇಗಾಯಿತು ಏನಾಯಿತು ಗೊತ್ತಾಗಬೇಕಾಗಿದೆ. ಏನಾದರೂ ತುಂಬ ಸ್ಪೀಡಲ್ಲಿ ಬಂದು ನಿಯಂತ್ರಣ ತಪ್ಪಿ ಈ ರೀತಿಯಾಗಿ ಆಗಿರುವಂಥದ್ದು. अरे